ಫ್ರೆಂಡ್ಸ್, ಟ್ರೇಡಿಂಗಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅಥವಾ ರಿಸ್ಕ್ ರಿವಾರ್ಡ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಒಂದು ಟ್ರೇಡ್ ತಗೊಂಡ್ಮೇಲೆ ನಮಗೆ 1:2 1:3 ಪ್ರಾಫಿಟ್ ಬಂದಿರುತ್ತೆ. ಆದರೂ ನಾವು ಎಕ್ಸಿಟ್ ಆಗಲ್ಲ, ಇನ್ನೂ ಪ್ರಾಫಿಟ್ ಬೇಕು ಅಂತ ನೋಡಿದ್ರೆ ಅದು ಕೆಳಗಡೆ ಬಂದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಕೆಲವೊಂದು ಟೈಮಲ್ಲಿ 2-3 ಪಾಯಿಂಟ್ ಮೇಲ್ಗಡೆ ಹೋಗಿರುತ್ತೆ, ಬೇಗ ಎಕ್ಸಿಟ್ ಆಗೋಗ್ಬಿಡ್ತೀವಿ. ನೋಡಿದ್ರೆ ಅದು 1:10 1:20 ಪ್ರಾಫಿಟ್ ಕೊಡುವಷ್ಟು ಮೇಲ್ಗಡೆ ಹೋಗುತ್ತೆ. ಅವಾಗ ತುಂಬ ರಿಗ್ರೆಟ್ ಪಡ್ಕೊತೀವಿ. ಟ್ರೇಡಿಂಗಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಆದ್ದರಿಂದ ಪ್ರಾಪರ್ ಸ್ಟಾಪ್ ಲಾಸು, ಪ್ರಾಪರ್ ಟಾರ್ಗೆಟು ನಾವು ಆಲ್ರೆಡಿ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು. ಟ್ರೇಡ್ ತಗೊಳ್ಳೋಕ್ಕಿಂತ ಮುಂಚೆನೇ ಅದನ್ನು ಸಿಸ್ಟಮಲ್ಲಿ ಕಂಪಲ್ಸರಿಯಾಗಿ ಎಂಟ್ರಿ ಮಾಡಿರಲೇಬೇಕು. ಟಾರ್ಗೆಟ್ನ ಬೇಕಾದರೆ ಇನ್ನೂ ಮೇಲ್ಗಡೆ ಮಾಡ್ಕೊಂಡು ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಮಾಡ್ಕೊಂಡು ಹೋದರೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಸ್ಟಾಪ್ ಲಾಸ್ನ ಯಾವತ್ತೂ ರಿಮೂವ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇವತ್ತು ಒಂದು ಟ್ರೇಡ್ನ ತಗೊಂಡೆ 130ಕ್ಕೆ ಬೈ ಮಾಡಿದ್ಮೇಲೆ 158ಕ್ಕೆ ನನಗೆ 2% ಪ್ರಾಫಿಟ್, ಅಂದರೆ 1:2 ರೇಷಿಯೋ ಬರೋ ಪ್ರಾಫಿಟು ನಾನು ಇಟ್ಟಿದ್ದೆ. ನನಗೆ ಟಾರ್ಗೆಟ್ ಹಿಟ್ ಆಯಿತು, ಸುಮ್ಮನಾದೆ. ನೋಡಿದ್ರೆ ಅದು 130ಇಂದ 275ವರೆಗೂ ಮೇಲ್ಗಡೆ ಹೋಯಿತು. ರಿಗ್ರೆಟ್ ಇದರಲ್ಲಿ ಪಡ್ಕೊಳ್ಳೋದು ಏನೂ ಇಲ್ಲ, ಯಾಕೆಂದರೆ ಯಾರು ಅಷ್ಟು ಮೂಮೆಂಟ್ನ ಕ್ಯಾಪ್ಚರ್ ಮಾಡೋದೇ ಇಲ್ಲ. ಒಂದೇನಪ್ಪ ಅಂತಂದರೆ, ಸ್ಟಾಪ್ ಲಾಸ್ ಬಂದಾಗ ಸ್ಟಾಪ್ ಲಾಸ್ನ ರಿಮೂವ್ ಮಾಡೋದಂತೂ ಮಾಡಲೇಬಾರ್ದು. ಇವತ್ತು ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕಿದಾಗ ಆಲ್ಮೋಸ್ಟ್ ತುಂಬ ಜನ 1:2 ರಿಸ್ಕ್ ರಿವಾರ್ಡು ಬೆಟರ್ ಅಂತ ಹಾಕಿದ್ರಿ. ನನಗೂ ಅನಿಸೋ ಪ್ರಕಾರ 1:2 ಅಥವಾ 1:3 ತುಂಬ ಅಂದರೆ ತುಂಬ ಬೆಸ್ಟ್ ರಿಸ್ಕ್ ರಿವಾರ್ಡು. ಯಾವತ್ತು ನೀವು 1:1 ರಿಸ್ಕ್ ರಿವಾರ್ಡು ಬೇಕಾದರೂ ಫಾಲೋ ಮಾಡ್ಬೋದು, ಆದರೆ ಅದನ್ನು ನೀವು ನಿಮ್ಮ ಸ್ಟ್ರಾಟಜಿ 50 to 70% ವರ್ಕ್ ಆಗಬೇಕು. ಅದರಲ್ಲೂ ನಿಮ್ಮ ಚಾರ್ಜಸ್ ಎಲ್ಲ ಹೋಗಿ ನಿಮಗೆ ಕೊನೆಯಲ್ಲಿ ಕಮ್ಮಿ ಅಂದರೆ ಕಮ್ಮಿ ಪ್ರಾಫಿಟ್ ಉಳಿಯುತ್ತೆ. ಸೊ ಆದಷ್ಟು 1:2 1:3 ಪ್ರಾಫಿಟ್ ಬರುವಷ್ಟು ಮೇಂಟೈನ್ ಮಾಡಿ. ಸ್ಟಾಪ್ ಲಾಸ್ನ ದಯವಿಟ್ಟು ರಿಮೂವ್ ಮಾಡೋಕ್ಕೆ ಹೋಗಬೇಡಿ. ಡಿಸಿಪ್ಲಿನ ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕು. ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.